ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಾಖ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀ ಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿನೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಪ್ರಿಯ ಮಿತ್ರರೆಲ್ಲರಿಗೂ ಸಹಿತ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಣೆಯನ್ನು ಮಾಡುತ್ತಾ ಎಲ್ಲರಿಗೂ ಶ್ರೀ ವಿನಾಯಕ ಚತುರ್ಥಿಯ ಶುಭಾಭಿವಂದನೆಗಳನ್ನು ಅರ್ಪಣೆಯನ್ನು ಮಾಡಿ ಆದಿದೇವ ಆದಿಪೂಜನಾದ ಶ್ರೀ ಮಹಾಗಣಪತಿಯ ಮಹಿಮೆಗಳನ್ನು ನಾವು ನಿರಂತರ ಸ್ಮರಣೆಯನ್ನು ಮಾಡುವಂಥವರಾಗೋಣ. ಮಹಾಗಣಪತಿಗೆ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟ್ಯಾದೌ ಪ್ರಕೃತೇಃ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪಥಯೇ. ಈ ರೀತಿಯಾಗಿ ಮಹಾಗಣಪತಿಯನ್ನು ಅಥರ್ವಣ ಶೀರ್ಷ ಬಹಳ ವಿಸ್ತಾರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಶ್ರೀ ಮಹಾಗಣಪತಿಯು ಭಕ್ತರ ಮೇಲೆ ಬಹಳಷ್ಟು ಅನುಕಂಪ ಇರತಕ್ಕಂಥವನು. ಈ ದೇವದೇವನು ಈ ಜಗತ್ತಿಗೆ ಕಾರಣನಾದವನು ಮತ್ತು ಅಚ್ಯುತನು ಆತ್ಮಸ್ವರೂಪನಾಗಿದ್ದಾನೆ. ಈ ಜಗತ್ತಿಗೆ ಸೃಷ್ಟಿ ಆದಿಯಲ್ಲಿಯೇ ಆವಿರ್ಭವಿಸಿರತಕ್ಕಂತಹ ಪ್ರಕೃತಿ ಪುರುಷರ ಸಮೈಕ್ಯವಾದ ಚೈತನ್ಯ ಸ್ವರೂಪನಾದವನೇ ಶ್ರೀ ಮಹಾಗಣಪತಿ. ಯಾರಾದರೆ ಈ ರೀತಿಯಾಗಿ ಭಕ್ತಿಯಿಂದ ಯೋಗ ಮಾರ್ಗದಿಂದಲೂ ಈ ಮಹಾಗಣಪತಿಯನ್ನ ಪ್ರಸನ್ನವನ್ನು ಮಾಡಿಕೊಳ್ತಾರೆ. ಆತ್ಮೇರೆ ಈತನಿಗೆ ಆದಿಪೂಜನು ಪ್ರಮಥಪತಿ ಎಂದು ಅನೇಕ ನಾಮಗಳಿದೆ. ಉಮಾದೇವಿಯು ಒಮ್ಮೆ ಪರಮೇಶ್ವರನನ್ನ ವಿವಾಹವನ್ನು ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ಜಗತ್ತಿಗೆ ಸಂಕಟ ನಿವಾರಣಕನಾಗಿರತಕ್ಕಂಥ ಜಗತ್ಪೂಜ್ಯನಾದ ಶ್ರೀ ಮಹಾಗಣಪತಿಯನ್ನು ಹರ್ಷಣದಿಂದ ತಯಾರು ಮಾಡಿ ಪರಮ ಪವಿತ್ರವಾದ ಗಂಗಾ ನದಿಯ ದಡಿಯಲ್ಲಿ ಮಹಾಗಣಪತಿಯ ಪೂಜೆಯನ್ನ ಭಕ್ತಿಯಿಂದ ಮಾಡಿದಳಂತೆ. ಸುಪ್ರಸನ್ನನಾದ ಮಹಾಗಣಪತಿಯು ಪ್ರತ್ಯಕ್ಷನಾಗಿ ದೇವಿಯನ್ನು ಕುರಿತು ಈ ರೀತಿ ಹೇಳ್ತಾನೆ. ಓ ದೇವದೇವಿ, ನೀನು ಪರಮೇಶ್ವರನ ವಿವಾಹವಾಗಬೇಕೆಂದು ಘೋರವಾದ ತಪಸ್ಸನ್ನು ಮಾಡಿ ನನ್ನನ್ನು ಪ್ರತ್ಯಕ್ಷವನ್ನು ಮಾಡಿಕೊಂಡಿದೀಯಾ. ನಾನು ನನ್ನ ಸ್ವಯಂ ಸ್ವರೂಪನೂ ಆದ್ದರಿಂದ ವಿಶಿಷ್ಟ ಗುಣಗಳನ್ನು ನಾನು ನಿನಗಾಗಿ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ಹುಟ್ಟಿದ ಸ್ವರೂಪ ವೈಭವಗಳಲ್ಲಿ ಇರತಕ್ಕ ವಿಶಿಷ್ಟತೆ ಬೇರೆ ಯಾವ ದೈವ ಸ್ವರೂಪಕ್ಕೂ ಇರುವುದಿಲ್ಲ. ಆದಿದೇವತೆಗಳಾದ ಸಿದ್ಧಿ ಬುದ್ಧಿಗಳ ಜೊತೆಯಲ್ಲಿ ಮೋಕ್ಷಕಾರಕದಾಯಕನಾಗಿ ವಿನಾಯಕ ಸ್ವರೂಪ ಎಂಬ ನಾಮಧೇಯವುಳ್ಳ ಹಾಗೂ ನಾನಾ ವಿಧಗಳಿಂದ ಪೂಜಿಸಲ್ಪಡುವ ಈ ನನ್ನ ಹೆಸರಿನ ವಿಶೇಷಗಳು ಇಹಕ್ಕೂ ಮತ್ತು ಪರಕ್ಕೂ ಸಾಧನವಾಗಿರುತ್ತದೆ. ನನಗೆ ವಿಘ್ನೇಶ್ವರ, ಗಜಾನನ ಎಂಬ ಸಾರ್ಥಕ ನಾಮಗಳು ಇವೆ. ಗಜಾಸುರನ ಶಿರಸ್ಸನ್ನು ಛೇದಿಸಿದ್ದರಿಂದ ನನಗೆ ಗಜಾನನ ಎಂಬ ಹೆಸರು ಬಂದಿರುತ್ತದೆ.
ಆಧ್ಯಾತ್ಮಿಕವಾಗಿಯೂ ಈ ಹೆಸರು ಸಾಧಕ. ಪ್ರಾಣಿಗಳಲ್ಲಿ ಆನೆಯು ಆಕಾರದಲ್ಲಿಯೂ ಬುದ್ಧಿಯಲ್ಲೂ ಬಹಳ ಉತ್ಕೃಷ್ಟವಾದದ್ದು. ಮನುಷ್ಯರಲ್ಲಿ ಜ್ಞಾನಶಕ್ತಿ ಅಧಿಕವಾಗಿರುವುದರಿಂದ ಪ್ರಾಣಿಗಳಲ್ಲಿಯೂ ಸಹಿತ ಕರ್ಮೇಂದ್ರಿಯ ಶಕ್ತಿ ಅಧಿಕವಾಗಿರುತ್ತದೆ. ಆನೆಯ ತಲೆಯನ್ನು ಮನುಷ್ಯನ ದೇಹಕ್ಕೆ ಜೋಡಿಸಿದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಶಕ್ತಿಗಳೆರಡೂ ಕೂಡಿ ಶಕ್ತಿಯುತವಾಗುತ್ತವೆ. ನನ್ನ ವಾಹನ ಇಲಿ. ಇದು ಅಲ್ಪ ಪ್ರಾಣಿ. ಇದರಿಂದ ಸೃಷ್ಟಿಯಲ್ಲಿ ಅಧಿಕವಾಗಿ ಇರತಕ್ಕ ಸ್ಥಿತಿ ಲಯಗಳನ್ನು ಸೂಚಿಸುತ್ತದೆ. ಮನುಷ್ಯದೊಡನೆ ಇರುವ ಇತರ ಜೀವಜಂತುಗಳಲ್ಲೂ ಸಹ ಪ್ರೇಮಾಭಿಮಾನವಿರಬೇಕೆಂಬ ಸಂದೇಶ ನನ್ನ ಈ ವಿಶಿಷ್ಟ ರೂಪದಲ್ಲಿರುತ್ತದೆ. ನನಗೆ ವಕ್ರತುಂಡ ಎಂಬ ಹೆಸರಿದೆ. ಇದು ಓಂಕಾರದ ಪ್ರತಿರೂಪ. ಸೃಷ್ಟಿಯಲ್ಲಿ ಪ್ರಣವನಾದ ಸಕಲ ಜೀವಕೋಟಿಗೆ ಕೈವಲ್ಯಪ್ರದವಾದ ನನ್ನ ಈ ವಿನಾಯಕ ಏಕದಂತ ಎಂಬ ಹೆಸರು ಅದ್ವೈತ ತತ್ವದ ಚಿಹ್ನೆ. ಜೀವಾತ್ಮ ಮತ್ತು ಪರಮಾತ್ಮ ಈ ಎರಡೂ ಏಕತ್ವವನ್ನು ರೂಪಿಸುತ್ತದೆ. ನನ್ನ ವಿಸ್ತಾರವಾದ ಹೊಟ್ಟೆ ಬ್ರಹ್ಮಾಂಡವನ್ನು ಸೂಚಿಸುತ್ತದೆ. ಶ್ರೀಕೃಷ್ಣನು ಯಶೋದೆಗೆ ತನ್ನ ಬಾಯಿಯಲ್ಲಿ 14 ಲೋಕಗಳನ್ನು ತೋರಿಸಿದಂತೆ ನಾನು ಯಾರಿಗೂ ಗೋಚರವಾಗದಂತೆ ನನ್ನ ಹೊಟ್ಟೆಯ ರೂಪದಲ್ಲಿ ಸಕಲ ಪ್ರಪಂಚವನ್ನು ಅಡಗಿಸಿಕೊಂಡಿದ್ದೇನೆ. ನನಗೆ ಕಡು ಬಹಳ ಇಷ್ಟ, ಮೋದಕಗಳೂ ಬಹಳ ಇಷ್ಟ. ಕಡುಬಿನಲ್ಲಿ ಆನಂದ ಮತ್ತು ಆಧ್ಯಾತ್ಮಿಕ ಸಾರವಿರುತ್ತದೆ. ನನ್ನ ಕೈಯಲ್ಲಿರುವ ಪಾಶಾಂಕುಶಗಳು ರಾಗ ಮತ್ತು ದ್ವೇಷಗಳನ್ನು ಖಂಡಿಸತಕ್ಕ ಆಯುಧಗಳಾಗಿವೆ. ಮದಿಸಿದ ಆನೆಯನ್ನು ಅಂಕುಶದಿಂದ ಹತೋಟಿಗೆ ತರುವಂತೆ ಮನು ಸಮೂಹವನ್ನು ನಿಯಂತ್ರಿಸಲು ಈ ನನ್ನ ಪಾಶಾಂಕುಶಗಳು ಸಹಾಯ ಮಾಡುತ್ತವೆ. ಈ ಭೂಲೋಕದ ಜನರು ನನ್ನನ್ನು ಆಧ್ಯಾತ್ಮಿಕತೆಯಿಂದಲೂ ಆದರದಿಂದಲೂ ಪೂಜಿಸಿದರೆ ಅವನ ಮನೋ ಅಭೀಷ್ಟಗಳು ಎಲ್ಲವೂ ಸಹಿತ ಈಡೇರುವುದರಲ್ಲಿ ನನ್ನ ವಿಶಾಲವಾದ ಭಾವ ವ್ಯಕ್ತವಾಗುತ್ತದೆ. ನನ್ನನ್ನು ರೈತಾಪಿಗಳು ಸಹ ಧಾನ್ಯಾರ ಸಂಕೇತವೆಂದು, ಸಸ್ಯದ ಅದೇವತೆಯೆಂದು ನನ್ನನ್ನು ಪೂಜಿಸುತ್ತಾರೆ. ನಾನೇ ಜ್ಞಾನಪ್ರದಾತ, ಏಕೈಕ ರೂಪವುಳ್ಳ ದೈವ, ವಿಶಿಷ್ಟತೆಗೆ ಯಜಮಾನ ಎಂದು ನನ್ನನ್ನು ಭಾವಿಸುತ್ತಾರೆ. ನಾನು ದೇವಗಣಕ್ಕೆ ಯಜಮಾನನಾಗಿ ಅವರವರ ಅಭೀಷ್ಟಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತಾ 14 ಲೋಕಗಳನ್ನು ಸಹ ಏಕೈಕ ವಿಘ್ನ ನಿವಾರಕ ನಾಯಕನಾಗಿರುತ್ತೇನೆ. ಹಾಗೂ ಸೃಷ್ಟಿ ಸ್ಥಿತಿಲಯ ಕರ್ತರೂ ಸಹ ಮೊದಲು ನನ್ನನ್ನು ಪೂಜಿಸಿದ್ದಾರೆ. ಆದ್ದರಿಂದ ಎಲೈ ಮಾತೆಯೇ, ಆಧ್ಯಾತ್ಮಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಇರತಕ್ಕ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಪಂಚಭೂತಾತ್ಮಕವಾದ ಕಾಮ, ಕರ್ಮ, ಅಜ್ಞಾನ, ಮನಸ್ಸು ಈ ಎಲ್ಲಕ್ಕೂ ಅಧಿಪತಿಯಾದ ನನ್ನನ್ನು ಭಕ್ತಿಯಿಂದ ಸೇವಿಸಿದರೆ ನಾನು ಅವರವರ ಮನೋ ಅಭಿಷ್ಟವನ್ನು ನೆರವೇರಿಸುತ್ತೇನೆ. ಆದ್ದರಿಂದ ಮಾತೆಯೇ, ಈ ನಿನ್ನ ಮನೋವಾಂಚಲ್ಯ ಸಿದ್ಧಿಸಬೇಕಾದರೆ ಮೊದಲು ನನ್ನನ್ನೇ ಪೂಜಿಸು. ಈ ಶರೀರದಲ್ಲಿ ಅಡಗಿರತಕ್ಕ ಮೂಲಾಧಾರಾದಿಯಾಗಿ ಸಮಸ್ತ ಪ್ರಾಣಿಕೋಟಿಗೆ ಆರಾಧಿಸತಕ್ಕ ದೈವವಾಗಿರುತ್ತೇನೆ. ಓ ದೇವಿಯೇ, ಇನ್ನು ಮುಂದೆ ನನ್ನ ವ್ರತ ವಿಧಾನವನ್ನು ಹೇಳುತ್ತೇನೆ ಕೇಳು. ಪರಮ ಪವಿತ್ರವಾದ ವಿನಾಯಕ ಚತುರ್ಥಿ ದಿನ ಪ್ರತಿಯೊಬ್ಬರೂ ಸಹಿತ ಕಲ್ಪೋಕ್ತ ಪ್ರಕಾರದಿಂದ ವಿಧಿವಿಧಾನದಿಂದ ಸಂಕಲ್ಪಿಸಿಕೊಂಡು ಶುದ್ಧವಾದ ಪ್ರದೇಶದಲ್ಲಿ ಗೋಮಯದಿಂದ ಸಾರಿಸಿ ಅಲ್ಲಿ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ತಾಮ್ರದ ಪಾತ್ರೆಯಲ್ಲಿ ನನ್ನನ್ನು ಸ್ಥಾಪನೆ ಮಾಡತಕ್ಕದ್ದು. ಅನಂತರ ಪೀಠ ಪೂಜೆ ಮಾಡಿ ವಿಧಿವಿಧಾನದಲ್ಲಿ ಹೇಳಿರುವಂತೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆವಾಹನಾಪೂರ್ವಕವಾಗಿ ಪುರುಷ ಸೂಕ್ತ ಮಂತ್ರದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ಕೆಂಪು ಬಣ್ಣದ ವಸ್ತ್ರವನ್ನು ಲಂಬೋದರನಿಗೂ ಸುವರ್ಣಮಯವಾದ ಬ್ರಹ್ಮಸೂತ್ರವನ್ನು ವಕ್ರತುಂಡನಿಗೂ ಎಂದು ನಾಮಗಳನ್ನು ಹೇಳುತ್ತಾ ಕುಂಕುಮ, ಕೇಸರಿ, ಪಚ್ಚ, ಕರ್ಪೂರಾದಿಗಳಿಂದಲೂ ಹಾಗೂ ಸುಗಂಧ ದ್ರವ್ಯಗಳಿಂದಲೂ ಮತ್ತು 21 ಪತ್ರಗಳಿಂದಲೂ ಹಾಗೂ 21 ದೂರ್ವೆಯಿಂದಲೂ ನನ್ನನ್ನು ಪೂಜಿಸಿ ಧೂಪ, ದೀಪ, ನೈವೇದ್ಯಾದಿಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಬಳಿಕ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು. ಹಾಗೂ ಪ್ರತಿನಿತ್ಯ ಈ ಒಂದು ಗಣಪತಿಯ ರಾತ್ರಿಗಳು 9 ದಿನಗಳಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ಕೊನೆಯ ದಿನ ಈ ಒಂದು ಪ್ರತಿಮೆಯನ್ನ ಜಲದಲ್ಲಿ ನಿಮಜ್ಜನೆಯನ್ನು ಮಾಡಬೇಕು. ಪ್ರತಿನಿತ್ಯ ವೇದ ಪಾರಾಯಣೆ ಹಾಗೂ ಅವರವರ ಶಕ್ತ್ಯಾನುಸಾರ ಶ್ರೀ ಮಹಾಗಣಪತಿಯ ಸ್ತೋತ್ರಗಳನ್ನು ಮಾಡಬೇಕು. 21 ಸಲ ನಮಸ್ಕಾರವನ್ನು ಮಾಡಬೇಕು. ಈ ರೀತಿ ಯಾರಾದರೆ ಭಗವತ್ ತತ್ಪರರಾಗಿ ಶ್ರೀ ಮಹಾಗಣಪತಿಯ ವ್ರತವನ್ನ ಪರಿಪೂರ್ಣಗೊಳಿಸುತ್ತಾರೋ ಅವರಿಗೆ ಅನೇಕವಾಗಿರತಕ್ಕಂತಹ ಶೀಘ್ರ ಫಲ ಪ್ರಾಪ್ತಿಯಾಗುತ್ತದೆ.
ದಾರಿದ್ರ್ಯಶೋಕ ಕಷ್ಟಾದ್ಯೈ ಪೀಡಿತಾನಾಂಚ ವೈರಿಭಿಃ ರಾಜಶ್ರೇಷ್ಠೈ ನರೈ ಸರ್ವೈ ಕ್ರಿಯತೆ ಕಿಂ ಶುಭೂರ್ತಿಭಿಃ ಧನಹೀನೈ ನರೈ ಸ್ಕಂದ ಸರ್ವೋಪ ಉಪದ್ರವ ಪೀಡಿತೈ ವಿದ್ಯಾ ಪುತ್ರ ಗೃಹಭ್ರಷ್ಟೈ ರೋಗಯುಕ್ತೈ ಶುಭಾರ್ತಿಭಿಃ ಕರ್ತವ್ಯಂ ಕಿಂ ವದೋ ಉಪಾಯಂ ಪುನಃ ಕ್ಷೇಮಾರ್ಥ ಸಿದ್ಧಯೇ. ಈ ರೀತಿಯಾಗಿ ದೇವದೇವತೆಗಳು ಋಷಿಗಳು ಶ್ರೇಷ್ಠನಾದ ಕುಮಾರಸ್ವಾಮಿಯನ್ನು ಪ್ರಾರ್ಥಿಸಿದರಂತೆ. ಈ ಲೋಕದಲ್ಲಿ ಎಲ್ಲ ರೀತಿಯಾಗಿರತಕ್ಕಂಥ ಅಡಚಣೆಗಳು ಉಂಟಾಗ್ತಾ ಇವೆ. ಆ ಅಡಚಣೆಗಳಿಗೆ ವಿಘ್ನಗಳು ಎಂದು ಕರೀತಾರೆ. ಆ ವಿಘ್ನಗಳು ದೂರವಾಗಬೇಕಾದರೆ ಮತ್ತು ದರಿದ್ರ ಶೋಕ ಕಷ್ಟಗಳು ಈ ಜನರನ್ನ ಪೀಡಿಸಲ್ಪಡ್ತಾ ಇದ್ದಾರೆ. ಸಕಲರಾದ ರಾಜರು ಪಂಡಿತರು ಪಾಮರರು ಸರ್ವ ನರರು ಪ್ರತಿಯೊಬ್ಬರೂ ಸಹಿತ ಅನೇಕ ದುಃಖಗಳಿಗೆ ಗುರಿ ಆಗ್ತಾ ಇದ್ದಾರೆ, ಧನಹೀನರಾಗ್ತಾ ಇದ್ದಾರೆ. ಈ ರೀತಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಕಷ್ಟಗಳ ನಿವಾರಣೆಯನ್ನು ಮಾಡಿಕೊಳ್ಳಬೇಕಾಗಿದೆ? ವಿದ್ಯಾ ಮತ್ತು ಪುತ್ರ ಸಂತಾನ ಮತ್ತು ಗೃಹದಿಂದ ದೂರವಾದವರು, ಅಲೆದಾಡುವವರು, ಮನಕ್ಲೇಶಗಳಿಗೆ ದೂರವಾದವರು ಮತ್ತು ರೋಗಗಳಿಂದ ಪೀಡಿತರಾದವರಿಗೆ ಶುಭವಾದದ್ದು ಯಾವುದು ಎಂದು ಪ್ರಾರ್ಥನೆಯನ್ನು ಮಾಡಲಿಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಶೃಣುಧ್ವಂ ಮುನಯ ಸರ್ವೇ ವ್ರತಾನಾಂ ಉತ್ತಮಂ ವ್ರತಂ ಅಂತ ಹೇಳ್ತಾ ಇದ್ದಾರೆ. ಅತಿ ಶ್ರೇಷ್ಠವಾದ ವ್ರತ ಯಾವುದು? ಶ್ರೀ ಮಹಾಗಣಪತಿ ಉಪಾಸನೆ. ಶ್ರೀ ಮಹಾಗಣಪತಿ ಉಪಾಸನೆಯನ್ನು ಮಾಡುವವರಿಗೆ ಗಾಣಾಪತ್ಯರು ಎಂದು ಕರೀತಾರೆ. ಶ್ರೀ ಕಾಂಚಿ ಕಾಮಕೋಟಿ ಸರ್ವಜ್ಞ ಪೀಠಾಧೀಶ್ವರರಾದ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಜಂಬುನಾಥ ದಿವ್ಯ ಕ್ಷೇತ್ರದೊಳಗೆ ಶ್ರೀ ಮಹಾಗಣಪತಿಯ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅದರಿಂದ ಆ ಒಂದು ದೇವಿಯು ಉಗ್ರ ರೂಪದಿಂದ ಶಾಂತಿಯನ್ನು ಪಡೆದಿದ್ದಾಳೆ ಎನ್ನುವುದು ಆ ಕ್ಷೇತ್ರದ ಸ್ಥಳ ಪುರಾಣ ಇದೆ. ಹಾಗೆಯೇ ಆತ್ಮೀಯರೇ, ಕಾಂಚಿ ಕಾಮಕೋಡಿ ಪರಮಾಚಾರ್ಯರು ನಡೆಯಾಡು ದೈವಂ ವಿಜಯಯಾತ್ರೆಯಲ್ಲಿ 1978-84ರಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ನಲ್ಲಿರತಕ್ಕಂಥ ಉಗಾರ್ ಅನ್ನುವ ಪ್ರದೇಶದಲ್ಲಿ ಬಹಳ ಶ್ರೇಷ್ಠವಾದ ಉಗಾರ್ ಯತೀಶ್ವರರ ಮೂಲಕವಾಗಿ ಮಹಾಗಣಪತಿಯ ಮಹಾಮಂತ್ರವನ್ನ ಈ ಜಗತ್ತಿಗೆ ನೀಡಿದ್ದಾರೆ. ಅದೇ ಮಂತ್ರ ಮತ್ತೊಮ್ಮೆ ಉಚ್ಚಾರಣೆ ಮಾಡ್ತಾ ಇದ್ದೀನಿ. ಮಂಗಳಮೂರ್ತೆ ವಿಘ್ನಹರ ದುರಿತ ನಾಶನ ಕೃಪಾಕರ. ಮಂಗಳಮೂರ್ತೆ ವಿಘ್ನಹರ ದುರಿತ ನಾಶನ ಕೃಪಾಕರ. ಮಂಗಳಮೂರ್ತೆ ವಿಘ್ನಹರ ದುರಿತ ನಾಶನ ಕೃಪಾಕರ. ಈ ಮಂತ್ರವನ್ನು ಯತಿ ಮಹಾರಾಜರು ಹೊರಗಡೆ ತಿಳಿಸಿದಾಗ ಇದಕ್ಕೆ ತಮ್ಮ ಅನುಮೋದನೆಯನ್ನು ಹೇಳಿದ್ದಾರೆ ಕಾಂಚಿ ಕಾಮಕೋಡಿ ಪರಮಾಚಾರ್ಯರು. ನಂತರ ಕಾಂಚಿ ಕಾಮಕೋಡಿ ಪೀಠಾಚಾರ್ಯರು ಅಲ್ಲಿಂದ ಶ್ರೇಷ್ಠವಾಗಿರತಕ್ಕಂತಹ ಮಹಾಗಾಂವ ಪ್ರದೇಶದಲ್ಲಿ ಪರಮ ಪವಿತ್ರವಾದ ಮಹಾಗಣಪತಿಯ ಉತ್ಸವಗಳನ್ನು ಮಾಡಿದ್ದಾರೆ. ಮತ್ತು ಗಣಪತಿಯ ಚತುರ್ಥಿಯ ದಿವಸ ಗಣಪತಿಯ ಪ್ರತಿಮೆಯನ್ನು ತಮ್ಮ ಅಮೃತ ಹಸ್ತದಿಂದ ಸಿದ್ಧಪಡಿಸಿದ್ದಾರೆ. ಆತ್ಮೀಯರೇ, ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪರಮ ಪವಿತ್ರವಾಗಿರತಕ್ಕಂಥ ಗಂಗಾ ನದಿಯ ತೀರದಲ್ಲಿ ದಿವ್ಯವಾದ ಕಾಶಿನಗರದಲ್ಲಿ ಲಕ್ಷ ಮೋದಕ ಮಹಾಗಣಪತಿಯ ಹವನಗಳನ್ನು ಮಾಡಿದ್ದುಂಟು. ಮಹಾಗಣಪತಿಯು ಸ್ವರೂಪನಾದವರೇ ಶ್ರೀ ಜಯೇಂದ್ರ ಸರಸ್ವಾಮಿಗಳವರೆಂದು ಕಾಂಚಿ ಮಹಾಚಾರ್ಯರು ಹೇಳಿದ್ದಾರೆ. ಈ ರೀತಿಯ ಕಾಂಚಿ ಕಾಮಕೋಡಿ ಪರಂಪರೆಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗಣಪತಿ ನವರಾತ್ರಿ ಉತ್ಸವಗಳು ಪ್ರಾರಂಭವಾಗ್ತಾ ಇವೆ. ಈ ಒಂದು ಮಹಾಗಣಪತಿ ಚತುರ್ಥಿಯ ದಿವಸದಿಂದ 9 ದಿನಗಳು ವಿಶೇಷ ಪೂಜೆಗಳು. ಕಾಂಚಿ ಕಾಮಕೋಟಿ ಪೀಠ ಪ್ರಸ್ತುತ ಆಚಾರ್ಯರು ದಿವ್ಯವಾಗಿರತಕ್ಕಂಥ ಸುಖ ಮುನಿಗಳು ತಪವನ್ನು ಮಾಡಿರತಕ್ಕಂಥ ತಿರುಪತಿ ಪ್ರದೇಶದೊಳಗೆ ಚಾತುರ್ಮಾಸ್ಯ ತದಂತೆ ವಾಸಿವರ್ಯರಾದ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಸಹಿತ ಆಚರಣೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ತಿರುಪತಿ ದರ್ಶನಕ್ಕೆ ಹೋಗಿರತಕ್ಕಂಥ ಎಲ್ಲರೂ ಸಹಿತ ಇಬ್ಬರು ಆಚಾರ್ಯರನ್ನು ದರ್ಶನ ಮಾಡುವಂತಹ ಪುಣ್ಯಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹಿತ ವಿನಾಯಕ ಚತುರ್ಥಿ ದಿವಸ ಮಹಾಗಣಪತಿ ಸದ್ಗುರು ಸ್ವರೂಪನಾಗಿದ್ದಾನೆ. ತಮ್ಮ ತಮ್ಮ ಮನೆಗಳಲ್ಲಿ ಭಕ್ತಿಪೂರ್ವಕವಾಗಿ ಮಹಾಗಣಪತಿಯ ವ್ರತವನ್ನು ಮಾಡಿ
ಸರ್ವರು ಸಹಿತ ಶುಭವನ್ನು ಪಡೆಯಲಿ ಎಂದು ಹಾರೈಸುತ್ತಾ ಈ ವಾಕ್ಪುಷ್ಪಗಳನ್ನು ಅತ್ಯಂತ ವಿನಯಪೂರಿತವಾಗಿ ಶ್ರೀ ಶಂಕರ ವಿಜಯ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ಸಮರ್ಪಣೆಯನ್ನು ಮಾಡಿ ನನ್ನ ವಾಣಿಗೆ ವಿರಾಮ ಹೇಳ್ತಾ ಇದ್ದೀನಿ. ಇಂಥ ನಿಮ್ಮ ಪ್ರಿಯತಮ ಮಿತ್ರ ನಿವರ್ತಿ ನಾಗಭೂಷಣ ಶರ್ಮಾ. 7483229249. ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ, ಹರ ಹರ ಶಂಕರ ಜೈ ಜೈ ಶಂಕರ.